ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ 168 ಅಂಗನವಾಡಿ ವರ್ಕರು ಮತ್ತು ಅಂಗನವಾಡಿ ಹೆಲ್ಪರ್ ಪೋಸ್ಟ್ಗೆ ಕಾಲ್ಫರ್ ಮಾಡಲಾಗಿದೆ. ಈ ನೋಟಿಫಿಕೇಶನ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನನ್ನು ಆನ್ ಮಾಡಿ ಇಟ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಬನ್ನಿ, ಇವಾಗ ನಾವು ಅಂಗನವಾಡಿ ಹೆಲ್ಪರು ಮತ್ತು ಅಂಗನವಾಡಿ ವರ್ಕರ್ ಪೋಸ್ಟ್ಗಳ ಬಗ್ಗೆ ಪೂರ್ತಿ ವಿವರವನ್ನು ತಿಳ್ಕೊಳ್ಳೋಣ. ಗದಗದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗದಗ ಈ ಒಂದು 2026ನೇ ಸಾಲಿಗೆ 168 ಪೋಸ್ಟ್ಗಳಿಗೆ ಕಾಲ್ಫರ್ ಮಾಡಲಾಗಿದೆ. ಇದನ್ನು ಆಫ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಹಾಕಿ ಕೆಲಸವನ್ನು ಗಿಟ್ಟಿಸ್ಕೋಬಹುದು. ಅಂಗನವಾಡಿ ವರ್ಕರು ಮತ್ತು ಅಂಗನವಾಡಿ ಹೆಲ್ಪರ್ ಪೋಸ್ಟ್ಗಳಾಗಿರ್ತವೆ. ಇದೇ ತಿಂಗಳು ಜುಲೈ 30ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಈಗಾಗಲೇ ಅರ್ಜಿಗಳು ಓಪನ್ ಇದ್ದಾವೆ, ಹಾಗಾಗಿ ನೀವು ಅರ್ಜಿಯನ್ನು ಹಾಕಬಹುದು. ಇಂಟ್ರೆಸ್ಟ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಗಳು ಅರ್ಜಿಯನ್ನು ಹಾಕ್ಬೋದು. ಅದಕ್ಕೆ ಯಾವ ದಾಖಲಾತಿಗಳು ಬೇಕು ಎಲ್ಲ ವಿವರವನ್ನು ನಾವು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ. ಗದಗ ವೇಕೆನ್ಸಿ ನೋಟಿಫಿಕೇಶನ್ ನೋಡೋದಾದ್ರೆ ಆರ್ಗನೈಸೇಷನ್ ನೇಮು ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಗದಗ, ಅಂದ್ರೆ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗದಗದಲ್ಲಿ. ನಂಬರ್ ಆಫ್ ಪೋಸ್ಟ್ ಹುದ್ದೆಗಳ ಸಂಖ್ಯೆ 168 ಇರುತ್ತೆ. ಜಾಬ್ ಲೊಕೇಶನ್ ಬಂದು ಗದಗ ಆಗಿರುತ್ತೆ, ಕರ್ನಾಟಕದ ಗದಗದಲ್ಲಿ. ಪೋಸ್ಟ್ ನೇಮು ಅಂಗನವಾಡಿ ಹೆಲ್ಪರ್ ಮತ್ತು ಅಂಗನವಾಡಿ ವರ್ಕರ್. ಸ್ಯಾಲ್ರಿ ನೋಡೋದಾದ್ರೆ ಅವರ ಒಂದು ಈಗಾಗಲೇ ಏನು ಸ್ಯಾಲ್ರಿಗಳು ಕೊಡ್ತಾ ಇದಾರೋ ಅದರಂತೆಯೇ ಸ್ಯಾಲ್ರಿಗಳನ್ನು ಕೊಡ್ತಾರೆ. ಇದರಲ್ಲಿ ಡೀಟೇಲ್ಸ್ ಎಲ್ಲ ಏನು ಕೊಟ್ಟಿಲ್ಲ. ಆಲ್ಮೋಸ್ಟ್ ಆಲ್ 8,000 ರೂಪಾಯಿ ಹೆಲ್ಪರ್ಗೆ, 14,000 ಚಿಲ್ಲರೆ ವರ್ಕರ್ಗೆ ಸ್ಯಾಲ್ರಿಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಇದಕ್ಕೂ ಕೂಡ ಅನ್ವಯ ಆಗುತ್ತೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಇನ್ನು ವೇಕೆನ್ಸಿ ಡೀಟೇಲ್ಸ್ ನೋಡೋದಾದರೆ ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ವರ್ಕರ್ ಪೋಸ್ಟ್ ಇದೆ, ಎಷ್ಟೆಷ್ಟು ಹೆಲ್ಪರ್ ಪೋಸ್ಟ್ ಇದೆ ಅಂತ ಇಲ್ಲಿ ವಿವರವಾಗಿ ಕೊಡಲಾಗಿದೆ. ಶಿರಹಟ್ಟಿನಲ್ಲಿ ಅಂಗನವಾಡಿ ವರ್ಕರ್ಗೆ 8 ಪೋಸ್ಟ್ ಇದೆ, ಅಂಗನವಾಡಿ ಹೆಲ್ಪರ್ಗೆ 21 ಪೋಸ್ಟ್ ಇದೆ ಶಿರಹಟ್ಟಿ ತಾಲೂಕಿನಲ್ಲಿ. ಆಯಾ ಗ್ರಾಮಗಳು ವಾರು ಬರುತ್ತೆ ಪೋಸ್ಟ್ಗಳು. ಇನ್ನು ನರಗುಂದ್ 5 ಅಂಗನವಾಡಿ ವರ್ಕರ್ ಪೋಸ್ಟ್, 20 ಅಂಗನವಾಡಿ ಹೆಲ್ಪರ್ ಪೋಸ್ಟ್ ಇದೆ. ಇನ್ನು ರೋಣ ಅಂತ ಇದೆ, ಮೋಸ್ಟ್ಲಿ ರೋಣ 9 ಅಂಗನವಾಡಿ ವರ್ಕರ್, 27 ಅಂಗನವಾಡಿ ಹೆಲ್ಪರ್ ಪೋಸ್ಟ್ ಇದೆ. ಮುಂಡರ್ಗಿನಲ್ಲಿ 8 ಅಂಗನವಾಡಿ ವರ್ಕರ್ ಪೋಸ್ಟ್ ಖಾಲಿ ಇದೆ, ಅಂಗನವಾಡಿ ಹೆಲ್ಪರ್ಗೆ 22 ಪೋಸ್ಟ್ ಖಾಲಿ ಇದೆ. ಗದಗದಲ್ಲಿ 7 ಅಂಗನವಾಡಿ ವರ್ಕರ್ ಪೋಸ್ಟ್, ಹೆಲ್ಪರ್ ಪೋಸ್ಟ್ 41 ಇದೆ. ಟೋಟಲ್ ನಿಮಗೆ ಒಟ್ಟು 168 ಪೋಸ್ಟ್ ಖಾಲಿ ಇದೆ. ಅಂದರೆ ತಾಲೂಕಿನಾದ್ಯಂತ ಆಯಾ ಗ್ರಾಮಗಳಿಗೆ ಸಂಬಂಧಪಟ್ಟಂತೆ ಗದಗ ತಾಲೂಕಲ್ಲಿ ಸುತ್ತಮುತ್ತ ಯಾವ ಖಾಲಿ ಇದೆಯೋ ಅದನ್ನು ಸಂಪೂರ್ಣವಾಗಿ ನೀವು ವೆಬ್ಸೈಟಿಗೆ ಹೋಗಿ ಅಲ್ಲಿ ನೋಟಿಫಿಕೇಶನ್ ನೋಡಿದ್ರೆ ನಿಮಗೆಲ್ಲ ಡೀಟೇಲ್ಸ್ ತಿಳಿಯುತ್ತೆ. ಆ ಒಂದು ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ನೀವು ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ತಾಲೂಕು ಯಾವ್ದು ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಸಿಗ್ತಕ್ಕಂಥ ಹಳ್ಳಿಗಳನ್ನು ನೀವು ನೋಡಿಕೊಂಡು ನಿಯರ್ ಬೈ 5 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಯಾರು ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅಭ್ಯರ್ಥಿಗಳು, ಮೊದಲ ಆದ್ಯತೆ ಅವ್ರಿಗೆ ಕೊಡಲಾಗುತ್ತೆ. ದಯವಿಟ್ಟು ಇದೊಂದು ಗಮನದಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಎಲಿಜಿಬಿಲಿಟಿ ಏನು ನೋಡೋದಾದ್ರೆ SSLCಯನ್ನು ಕಂಪ್ಲೀಟ್ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದು. SSLC ಕಂಪ್ಲೀಟ್ ಆಗಿದ್ರು ಸಾಕು, ಹಾಕಬಹುದು. ಯಥೇಚ್ಛವಾಗಿರ್ತಕ್ಕಂಥ ಡಿಗ್ರಿ ಡಿಪ್ಲೊಮಾ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಈ ಒಂದು ಅಧಿಕೃತವಾಗಿರ್ತಕ್ಕಂಥ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಸೊ SSLC ಪಾಸ್ ಆಗಿರೋಂಥ ಕ್ಯಾಂಡಿಡೇಟ್ಸ್ಗಳು, ಇಂಟ್ರೆಸ್ಟ್ ಇರೋಂಥ ಕ್ಯಾಂಡಿಡೇಟ್ಸ್ಗಳು ಎಲ್ಲದಕ್ಕಿಂತ ಮುಖ್ಯವಾಗಿ ವಾಸಸ್ಥಳದ ಸರ್ಟಿಫಿಕೇಟನ್ನು ಮಾಡಿಸ್ಕೋಬೇಕಾಗುತ್ತೆ. ಮೇನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇದರಲ್ಲಿ. ಆ ಡಾಕ್ಯುಮೆಂಟಿಗೆ ಬಂದಾಗ ಹೇಳ್ತೀನಿ. ನೆಕ್ಸ್ಟ್ ಏಜ್ ಲಿಮಿಟ್ ನೋಡೋದಾದ್ರೆ 19ರಿಂದ 35 ವರ್ಷ ಒಳಗಿರ್ತಕ್ಕಂಥವ್ರು ಹೆಣ್ಣು ಮಕ್ಕಳಾಗಿರಬೇಕು. ಇದು ಪುರುಷರು ಯಾವುದೇ ರೀತಿಯಾಗಿ ಪುರುಷರಿಗೆ ಆಗಿರೋದಿಲ್ಲ, ಜೆಂಟ್ಸ್ ಕ್ಯಾಂಡಿಡೇಟ್ಗಿಲ್ಲ, ಓನ್ಲಿ ಫಾರ್ ಲೇಡೀಸ್ ಕ್ಯಾಂಡಿಡೇಟ್. ಸೊ ಏಜ್ ರಿಲ್ಯಾಕ್ಸೇಷನ್ನು ಆ ಥರ ಆ ಒಂದು ಅಭಿವೃದ್ಧಿ ನಿಗಮದಲ್ಲಿ ಸಂಬಂಧಪಟ್ಟಂತೆ ವಿಧವೆಯರಿಗೆ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ನವ್ರಿಗೆ ಏಜ್ ರಿಲ್ಯಾಕ್ಸೇಷನ್ನು ಆ್ಯಸ್ ಯೂಶುವಲ್ 3ರಿಂದ 5 ವರ್ಷ ಕೊಡುತ್ತಾರೆ. ಸೊ ಅದನ್ನು ನೀವು ನೋಟಿಫಿಕೇಷನ್ ಲಿಂಕಲ್ಲಿ ಹೋಗಿ ನೀವು PDF ನೋಡಿದ್ರೆ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ಡೀಟೇಲು. ಅದರ ಲಿಂಕನ್ನು ಕೂಡ ನಾನು ಪ್ರೊವೈಡ್ ಮಾಡಿದ್ದೀನಿ. ಸೊ ನೀವು ವೆಬ್ಸೈಟಿಗೆ ಡೈರೆಕ್ಟಾಗಿ ವಿಸಿಟ್ ಆಗ್ಬೋದು. ಇದು ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋದಾದರೆ, ಇದು ಅಂಗನವಾಡಿ ವರ್ಕರು ಮತ್ತು ಹೆಲ್ಪರ್ ಪೋಸ್ಟಿಗೆ ನೀವು ಆನ್ಲೈನ್ ಮುಖಾಂತರನೂ ಅಪ್ಲಿಕೇಶನ್ ಹಾಕ್ಬೋದು ಅಥವಾ ಆಫ್ಲೈನ್ ಮುಖಾಂತರನೂ ಅಪ್ಲಿಕೇಶನ್ ಹಾಕಬಹುದು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆಫ್ಲೈನಲ್ಲಿ ಹಾಕಿ ಅಂತ ಇದೆ. ಸೊ ನೀವು ಆನ್ಲೈನಲ್ಲಿ ಕೂಡ ಹಾಕ್ಬೋದು. ಆಫ್ಲೈನಲ್ಲಿ ಹೇಗೆ ಹಾಕೋದಾದರೆ ಆ ತಾಲೂಕಿನ CDPO ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರುತ್ತಲ್ಲ, ಆ ಒಂದು CDPO ಆಫೀಸಿಗೆ ವಿಸಿಟ್ ಮಾಡಿ ಅಲ್ಲಿ ನಿಮಗೆ ಒಂದು ಅರ್ಜಿ ಫಾರ್ಮ್ ಕೊಡ್ತಾರೆ. ನಿಮ್ಮ ಡೀಟೇಲ್ಸ್, ವಾಸಸ್ಥಳದ್ದು ಸರ್ಟಿಫಿಕೇಟು ಮತ್ತು ವೋಟರ್ ID ಕಾರ್ಡು ಮತ್ತು ಆಧಾರ್ ಕಾರ್ಡು ಮತ್ತು ನಿಮ್ಮ SSLC ಕ್ವಾಲಿಫಿಕೇಷನ್ ಡೀಟೇಲ್ಸು, ಇನ್ ಕೇಸು ವಿಧವೆಯರಾಗಿದ್ದರೆ ಅವರ ಗಂಡನ ಡೆತ್ ಸರ್ಟಿಫಿಕೇಟು ಮತ್ತು
ವಿಧವೆ ಪ್ರಮಾಣ ಪತ್ರ ಮಾಡಿಸಿದರೆ ಕಂಪಲ್ಸರಿಯಾಗಿ ಮಾಡಿಸಿ ಅದನ್ನು ಹಾಕಿ ತುಂಬ ಅನುಕೂಲ ಆಗುತ್ತೆ. ಮೊದಲನೇ ಆದ್ಯತೆ ಅವ್ರಿಗೆ ಕೊಡ್ತಾರೆ, ಎರಡನೇ ಆದ್ಯತೆ ಮಿಕ್ಕಿರೋರಿಗೆ ಕೊಡ್ತಾರೆ. ಸೊ 5 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಇರ್ತಕ್ಕಂಥವ್ರು ದಾಖಲಾತಿ ಇನ್ನೊಂದು ಸಲ ಹೇಳ್ತೀನಿ. ಆಧಾರ್ ಕಾರ್ಡು, ವೋಟರ್ ಐ ಡಿ ಕಾರ್ಡು, ವಾಸಸ್ಥಳ ಪ್ರಮಾಣ ಪತ್ರ ಅಥವಾ ನಿವಾಸಿ ಪ್ರಮಾಣ ಪತ್ರ ಅದು ಸಂಬಂಧಪಟ್ಟಂಥ ತಹಶೀಲ್ದಾರಿಂದ ಪಡೆದಿರ್ತಕ್ಕಂಥದ್ದಾಗಿರಬೇಕು. ಇನ್ಕಮ್ಮು ಮತ್ತು ಕ್ಯಾಸ್ಟು ಯಾವ ರೀತಿ ಅಪ್ಲೈ ಮಾಡ್ತೀವಲ್ಲ ಅದೇ ರೀತಿ ಅಪ್ಲೈ ಮಾಡಿ ತೊಗೊಂಡಿರ್ತಕ್ಕಂಥ ಸರ್ಟಿಫಿಕೇಟ್ ಆಗಬೇಕು. ಜೊತೆಗೆ SC STನವರು ಅಪ್ಲಿಕೇಶನ್ ಹಾಕೋದಾದರೆ ಕಂಪಲ್ಸರಿಯಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕಿರಬೇಕಾಗುತ್ತೆ. ನಿಮಗೆ ಎಲ್ಲರಿಗೂ ಈಗಾಗಲೇ ಗೊತ್ತಿದೆ ಕ್ಯಾಸ್ಟ್ ಸರ್ಟಿಫಿಕೇಟು ಯಾವ ರೀತಿ ಮಾಡಿಸ್ಬೇಕಂತೇಳಿ. SC ಕ್ಯಾಟಗರಿನವರು ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಕ್ಯಾಟಗರಿ ಒಳಗಡೆ ಮಾಡಿಸ್ಬೇಕಾಗುತ್ತೆ. ಇದೊಂದು ಗಮನದಲ್ಲಿಟ್ಕೊಳ್ಳಿ. ನೆಕ್ಸ್ಟು ನಿಮಗೆ ಅಡ್ರೆಸ್ಸು ಅಪ್ಲಿಕೇಶನ್ ಹಾಕೋ ಅಡ್ರೆಸ್ ಬೇಕು ಅಂದರೆ ಅದೇ ನಿಯರ್ ಬೈ ಆಯಾ ತಾಲ್ಲೂಕಿನಲ್ಲಿ CDPO ಆಫೀಸ್ ಇರುತ್ತವೆ. ಆ ಆಫೀಸ್ನಲ್ಲಿ ನೀವು ಹೋಗಿ ಅಪ್ಲಿಕೇಶನನ್ನು ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಡಾಕ್ಯುಮೆಂಟ್ ಸಮೇತ ಅಲ್ಲಿಗೆ ಸಬ್ಮಿಟ್ ಮಾಡ್ಬೋದು. ಅಥವಾ ನೀವೇನಾದರೂ ಆನ್ಲೈನ್ ಪ್ರೊಸೆಸ್ ಮಾಡ್ತೀವಿ ಅಂದರೆ ಡೈರೆಕ್ಟಾಗಿ ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು. ನಿಮಗೆ ಗೊತ್ತಾಗಿಲ್ಲ ಅಂದರೆ ನೀವು ಸೈಬರ್ ಸೆಂಟ್ರಿಗೆ ಹೋದರೆ ಅಪ್ಲಿಕೇಶನ್ ಹಾಕ್ಕೊಡ್ತಾರೆ, ಇಲ್ಲಾಂದರೆ ನೀವೇ ಬೇಕಾದರೂ ಅಪ್ಲಿಕೇಶನನ್ನು ಹಾಕ್ಬೋದು. ರೋಣ ತಾಲೂಕಿನವರು ಆಫೀಸ್ ಆಫ್ ದಿ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಆಫೀಸರು AM ಸಾನಿ ಬಿಲ್ಡಿಂಗ್, ಗದಗ ರೋಡು, ರೋಣ, ಇಲ್ಲಿ ಅರ್ಜಿ ಫಾರಮನ್ನು ತಗೊಳ್ಬೋದು. ನರಗುಂದ್ ಆಫೀಸ್ ಆಫ್ ದಿ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಆಫೀಸರು, ತಾಲೂಕು ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗು, ರೂಮ್ ನಂಬರ್ 17, ಹುಬ್ಳಿ ಸೊಲ್ಲಾಪುರ ರೋಡು, ನರಗುಂದ, ಇಲ್ಲಿ ಹೋಗಿ ತಾಲೂಕು ಆಫೀಸಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರೂಮ್ ನಂಬರ್ 17ಕ್ಕೆ ಹೋಗಿ ನೀವು ಅಲ್ಲಿ ಅಪ್ಲಿಕೇಶನನ್ನು ಪಡಿಬೋದು. ಶಿರಟ್ಟಿನವರು ಚೈಲ್ಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆಫೀಸ್ಗೆ ಹೋಗಿ ತಾಲೂಕ್ ಪಂಚಾಯತ್ ಬಿಲ್ಡಿಂಗಲ್ಲಿ ನಿಯರ್ ಪೊಲೀಸ್ ಸ್ಟೇಷನ್ ಹತ್ರ ಶಿರಹಟ್ಟಿ, ಇಲ್ಲಿ ಅಪ್ಲಿಕೇಶನನ್ನು ಪಡಿಬೋದು. ನೆಕ್ಸ್ಟು ಅಪ್ಲೈ ಮಾಡೋ ಸ್ಟೆಪ್ಪು ಹೇಗೆ ಅಂತ ಕೊಟ್ಟಿದ್ದಾರೆ ನೋಡಿ. ನೀವಲ್ಲಿ ನಿಮ್ಮ ಹತ್ತಿರದ ತಾಲೂಕು ಆಫೀಸ್ನಲ್ಲಿ ಹೋಗಿ ಪಡೆದುಕೊಂಡಂಥ ಅರ್ಜಿಯನ್ನು ತಗೋಬೇಕಾಗುತ್ತೆ. ಅಥವಾ ನೀವು ಆನ್ಲೈನ್ ಥ್ರೂ ಮಾಡೋದಾದರೆ ಆನ್ಲೈನಲ್ಲಿ WCD ಗದಗ ರಿಕ್ವೈರ್ಮೆಂಟ್ ನೋಟಿಫಿಕೇಷನ್ 2026 ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ನಿಮ್ಮ ಇಮೇಲ್ ID, ಮೊಬೈಲ್ ನಂಬರು ರಿಜಿಸ್ಟ್ರೇಷನ್ ಆಗಿ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿ ನಂತರ ನಿಮ್ಮೊಂದು ಫೋಟೋಗ್ರಾಫು, ರೆಸ್ಯೂಮು ಎಲ್ಲ ಹಾಕಿ ಅಪ್ಲೋಡ್ ಮಾಡ್ಬೋದು. ಅಥವಾ ಇವೆಲ್ಲ ಡಾಕ್ಯುಮೆಂಟನ್ನು ಕೂಡ ನೀವು ರೆಸ್ಯೂಮ್ ಜೊತೆ ಬೈ ಹ್ಯಾಂಡ್ ತಗೊಂಡೋಗಿ ಅಪ್ಲಿಕೇಶನನ್ನು ಕೊಡ್ಬೋದು. ಅಥವಾ ನಿಮಗೆ ಆ ಅಪ್ಲಿಕೇಶನಲ್ಲಿ ಹೋಗಲಿಲ್ಲ, ನಮಗೆ ಅಪ್ಲಿಕೇಶನ್ ಸಿಗಲಿಲ್ಲ ಅಂದರೆ ನೀವು ಇದೇ ನೋಟಿಫಿಕೇಷನ್ ಲಿಂಕ್ನಲ್ಲಿ ಅಪ್ಲಿಕೇಶನ್ ಫಾರ್ಮೇಟು ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ತಗೊಂಡು ಹೋಗಿ ನೀವು ಅಪ್ಲಿಕೇಶನನ್ನು ಡೈರೆಕ್ಟಾಗಿ ಆಫೀಸಿಗೆ ಸಬ್ಮಿಟ್ ಮಾಡ್ಬೋದು. ನಿಮಗೆ ಆ ಥರನೂ ಆಗಲಿಲ್ಲ ಅಂದರೆ ನೀವು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಎಲ್ಲ ಫಿಲ್ಲಿಂಗ್ ಆದಮೇಲೆ ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಹಾಕಿದ ಮೇಲೆ ನಿಮಗೊಂದು ಲಿಂಕು ಕೊಡ್ತಾರೆ. ಆ ಲಿಂಕ್ ಓಪನ್ ಮಾಡಿದ್ರೆ ನಿಮಗೆ ನೀವು ವೆಬ್ಸೈಟಿಗೆ ವಿಸಿಟ್ ಮಾಡಿದ್ರೂ ಸಿಗುತ್ತೆ. ನಿಮಗೆ ಒಂದು ಅಡ್ರೆಸ್ ಕೊಡ್ತಾರೆ. ಆ ಅಡ್ರೆಸ್ಗೆ ನೀವು ಸ್ಪೀಡ್ ಪೋಸ್ಟು ಅಥವಾ ರಿಜಿಸ್ಟರ್ ಪೋಸ್ಟ್ ಮುಖಾಂತರ 30 ಜುಲೈ 30ನೇ ತಾರೀಕು ಒಳಗಡೆ ಅವ್ರಿಗೆ ತಲುಪುವಂತೆ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಬೈ ಪೋಸ್ಟ್ ಮುಖಾಂತರ ಬೇಕಾದ್ರೂ ಹಾಕ್ಬೋದು. ಕಾರಣ 3 ಥರ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಡೈರೆಕ್ಟಾಗಿ ಹೋಗ್ತೀವಿ ಅಂದರೆ ಡೈರೆಕ್ಟಾಗಿ ವಿಸಿಟ್ ಮಾಡಿ ಅಪ್ಲಿಕೇಶನ್ ತೊಗೊಂಡೋಗಿ ಅಲ್ಲಿಗೆ ಕೊಡ್ಬೋದು. ಅಥವಾ ಆನ್ಲೈನ್ ಥ್ರೂ ಮಾಡ್ಬೋದು. ಅಥವಾ ನೀವು ಆ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಅದಕ್ಕೆ ಅಟ್ಯಾಚ್ ಮಾಡಿ ನೀವು ಬೈ ಪೋಸ್ಟ್ ಮುಖಾಂತರ ಬೇಕಾದ್ರೂ ಕಳಿಸ್ಬೋದು. ಅಪ್ಲಿಕೇಶನ್ನು ಸ್ಟಾರ್ಟು 22/6/2026, ಇದೇ ಜೂನ್ ತಿಂಗಳು 22ರಿಂದ ಪ್ರಾರಂಭ ಆಗಿದೆ. 30 ಜೂನ್ 2026ಕ್ಕೆ 30ನೇ ತಾರೀಕು ಜುಲೈ ತಿಂಗಳಿಗೆ ಮುಗಿತಾ ಇದೆ. ನಿಮಗೆ ಈ ಲಿಂಕ್ಗಳಿದಾವಲ್ಲ, ಅಫಿಷಿಯಲ್ ನೋಟಿಫಿಕೇಷನ್ ಬೇಕಂದರೆ ನೋಡಿ ಇಲ್ಲೊಂದು ಲಿಂಕ್ ಕಾಣಿಸ್ತಾ ಇದೆ. ಈ ಲಿಂಕ್ನ ನಾನು ಪ್ರೊವೈಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅದನ್ನು ಬೇಕಾದ್ರೆ ತೊಗೋಬೋದು. ಮುಂಡ್ರಗಿ ತಾಲೂಕಿಂದು ಅಷ್ಟೇ, ಅದನ್ನು ಲಿಂಕ್ ಹಾಕಿರ್ತೀನಿ. ನರಗುಂದದ್ದು ಲಿಂಕ್ ಹಾಕಿರ್ತೀನಿ, ರೋಣದ್ದು ಲಿಂಕ್ ಹಾಕಿರ್ತೀನಿ, ಶಿರಟ್ಟಿದು ಲಿಂಕ್ ಹಾಕಿರ್ತೀನಿ. ಈ ಲಿಂಕ್ ಮುಖಾಂತರ ನೀವು ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಳ್ಳೋದಾಗಲಿ ಅಥವಾ ನಿಮ್ಮ ಒಂದು ಜಾಬ್ ಡೀಟೇಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಆಗಲಿ ತೊಗೋಬೋದು. ನಿಮ್ಗೆ ಯಾವುದು ಬೇಡ ಅಂದರೆ ನೋಡಿ ಇಲ್ಲಿ gadag.nic.in ಇದೆ. ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು WCD ಸೆಲೆಕ್ಟ್ ಮಾಡಿಕೊಂಡು ನೀವು ಅದರಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು. ಟ್ಯಾಲೆಂಟ್ ಇರ್ತಕ್ಕಂಥ ಪರ್ಸನ್ಸ್. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದು, ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಇನ್ಫಾರ್ಮೇಷನ್ ಇದ್ದು, ಅಥವಾ ಅಪ್ಲಿಕೇಶನ್ ಏನಾದರೂ ಹಾಕಿ ನಮಗೆ ವಿಡಿಯೋ ಮಾಡಿ ತೋರಿಸಿ ನಾವು ಅದೇ ರೀತಿ ಫಾಲೋ ಮಾಡ್ತೀವಿ ಅಂತ ಏನಾದರೂ ನಿಮಗೆ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಹೆಚ್ಚು ಕಮೆಂಟು ಯಾವುದು ಬರುತ್ತೋ ಅದ್ರ ರಿಲೇಟೆಡ್ ನಾನು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ, ನಮಸ್ಕಾರ.